ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಫಿಕ್ಸ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್ ನೀಡಿದೆ. ಈಗ ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗುತ್ತೆ. ಫಿಕ್ಸ್ ಅಂತಿದ್ದಾರೆ ಏರಿಕೆ. ನಾಳೆಯಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಫಿಕ್ಸ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಬಿಗ್ ಶಾಕ್ ನೀಡಿದೆ. ಈಗ ದರ ಏರಿಕೆಗೆ ಬ್ರೇಕ್ ಹಾಕುವಂತೇನೂ ಸೂಚನೆ ಬಂದಿಲ್ಲ. ಕೇಂದ್ರ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ. ನಿಗದಿಯಂತೆ 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಖಿಂಡಾಮಂಡಲವಾಗಿದೆ. ಈಗ ಮೆಟ್ರೋ ನಿಲ್ದಾಣಗಳಲ್ಲಿ ತೇಜಸ್ವಿ ಸೂರ್ಯ ರೌಂಡ್ಸ್ ಹಾಕ್ತಿದ್ದಾರೆ. ಕೈ ಸರ್ಕಾರದ ಬೆಲೆ ಏರಿಕೆ ಮಾಡಿದೆ ಎಂದು ಆರೋಪಿಸುತ್ತಿದ್ದಾರೆ. ನಾಳೆಯಿಂದ ಮೆಟ್ರೋ ದರ ಹೆಚ್ಚಾಗುತ್ತೆ, ದರ ಏರಿಕೆ ಫಿಕ್ಸ್ ಅಂತಿದ್ದಾರೆ. ಬಿಎಂಆರ್ಸಿಎಲ್ ಈಗ ಮತ್ತೆ ಪ್ರಯಾಣಿಕರಿಗೆ ಬಹುದೊಡ್ಡ ಶಾಕ್ನ ನೀಡಿದೆ. ಒಂದ್ ಕಡೆ ಎಲ್ಲೋ ಬೆಲೆ ಏರಿಕೆ ಕಡಿಮೆ ಆಗುತ್ತೇನೋ ಅನ್ನುವಂಥದ್ದಿತ್ತು. ಯಾಕೆಂದ್ರೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಸಾಕಷ್ಟು ಚರ್ಚೆಗಳಾದವು. ತದನಂತರವೂ ಕೂಡ ಈ ಬೆಲೆ ಏರಿಕೆಯನ್ನ ತಡೀತಾರೇನೋ ಅನ್ನುವಂಥ ಒಂದು ಹೋಪ್ಸ್ ಇತ್ತು. ಇಲ್ಲ, ಆದ್ರೆ ನಾಳೆಯಿಂದ ಬೆಲೆ ಏರಿಕೆ ಫಿಕ್ಸ್ ಅಂತಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನಿಗದಿಯಂತೆ 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ಸಿದ್ಧತೆಯನ್ನ ಮಾಡಿಕೊಳ್ತಿದೆಯಂತೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದೆ. ತೇಜಸ್ವಿ ಸೂರ್ಯ ರೌಂಡ್ಸ್ ಹಾಕ್ತಿದ್ದಾರೆ. ಕಾರಣಕ್ಕೋಸ್ಕರ ಮಾತನಾಡಿದಾಗ ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ಮೆಟ್ರೋ ದರ ಏರಿಕೆ ಮಾಡ್ತಾ ಇರೋದ್ರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಮೆಟ್ರೋದಲ್ಲಿ ಪ್ರತಿ ದಿವಸ ಓಡಾಡುವಂತವ್ರು ಏನ್ ಬಹಳ ಶ್ರೀಮಂತರು ಅಥವಾ ಕೋಟ್ಯಾಂತರ ರೂಪಾಯಿ ದುಡ್ಡಿರೋರಲ್ಲ. ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ತಾಯಂದ್ರು, ಹೋಟ್ಲಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ, ಸರ್ವಿಂಗು ಇನ್ನೊಂದು ಕೆಲಸ ಮಾಡ್ತಾ ಇರುವಂತ ಸಾಮಾನ್ಯ ಜನ, ಸ್ಟೂಡೆಂಟ್ಸ್, ಐಟಿಗೆ ಹೋಗ್ತಾ ಇರುವಂತ ಐಟಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂತ ಜನ. ಈಗಾಗ್ಲೇನೆ ಒಂದು ಟರ್ಮಿನಲ್ ಸ್ಟಾಪ್ ಇಂದ ಇನ್ನೊಂದು ಟರ್ಮಿನಲ್ ಸ್ಟಾಪಿಗೆ 90 ರೂಪಾಯಿ ಆಗ್ತಾ ಇದೆ. ಮೆಟ್ರೋ ಸ್ಟೇಷನ್ಗೆ ಬರಕ್ಕೆ ಒಬ್ರು ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಅವ್ರ ಮನೆಯಿಂದ ಆಟೋದಲ್ಲಿ ಬರೋದಕ್ಕೆ 40-50 ರೂಪಾಯಿ ಆಗುತ್ತೆ. ನಾನು 90 ರೂಪಾಯಿ ಒನ್ ವೇ ಕೊಡ್ತೀನಿ. ಪ್ರತಿ ದಿವಸ ಮೆಟ್ರೋಗೆನೆ ಒಂದು 200 ರೂಪಾಯಿ ಖರ್ಚಾಗುತ್ತೆ, ಪ್ಲಸ್ ಆಟೋ ಒಂದು 100 ರೂಪಾಯಿ ಖರ್ಚಾಗುತ್ತೆ. ತಿಂಗಳಲ್ಲಿ ಎಂಡ್ ಆಗೋ ಅಷ್ಟೊತ್ತಿಗೆ ನಮ್ ಪಿಜಿಗೆ ದುಡ್ಡು ಕಟ್ಟಕ್ಕೂ ಕೂಡ ನಮ್ಮ ಹತ್ರ ದುಡ್ಡು ಇಳ್ದಿರಲ್ಲ, ಆ ಸ್ಥಿತಿ ಬಂದಿದೆ ಅಂತ. ಇದ್ರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ಇದು ಮೋದಿ ಗೌರ್ಮೆಂಟ್ ಮಾಡ್ತಾ ಇರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಅಂತ ಪ್ರತಿದಿನ ಸುಳ್ಳು ಹೇಳ್ತಾ ಇದೆ. ನನ್ಗೆ ಇದನ್ನ ಕೇಳಿ ಕೇಳಿ ಬೇಜಾರಾಗೋಗಿದೆ. ಇವತ್ತು ಸಾರ್ವಜನಿಕರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ, ಸತ್ಯ ಏನು ಅನ್ನೋದು ಬಹಿರಂಗ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಏನ್ ಆರ್ಗ್ಯುಮೆಂಟ್ ಮಾಡ್ತು ಅನ್ನುವಂತ ಅವರ ಆರ್ಗ್ಯುಮೆಂಟ್ ನನ್ನ ಟಿ ಶರ್ಟ್ ನಲ್ಲಿ ನಾನು ಪ್ರಿಂಟ್ ಮಾಡ್ಕೊಂಡು ತಗೊಂಡ್ಬಂದಿದ್ದೆ. ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ? ಅರ್ಬನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ರಾಜ್ಯದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತಾರೆ, ರಾಜ್ಯದ ಆರ್ಥಿಕ ಹೊರೆ ಕಡಿಮೆ ಮಾಡುವಂತ ದೃಷ್ಟಿಯಿಂದಾಗಿ ನೀವು ಮೆಟ್ರೋ ದರವನ್ನು ಏರಿಕೆ ಮಾಡಿ, ಜೊತೆಗೆ ಪ್ರತಿ ವರ್ಷ ಆನ್ಯುವಲಿ ಆಟೋಮ್ಯಾಟಿಕ್ ಫೇರ್ ರಿವಿಷನ್ ಆಗೋ ರೀತಿ ಮಾಡಿ ಅಂತ ಹೇಳಿ ಪದೇ ಪದೇ ರಾಜ್ಯ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಆರ್ಗ್ಯುಮೆಂಟ್ ಮಾಡುತ್ತೆ. ಇನ್ನು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ನಿನ್ನೆ ಉಪಮುಖ್ಯಮಂತ್ರಿಗಳು ಖಾಲಿ ಟ್ರಂಕ್ ಅಂತ ಇದ್ರಲ್ಲ, ಖಾಲಿ ಟ್ರಂಕ್ ಯಾರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಆರ್ಗ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಹೆಂಗ್ ಇವತ್ತು ಖಾಲಿ ಟ್ರಂಕ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ, ಟಿಲ್ ನೌ ಗವರ್ಮೆಂಟ್ ಆಫ್ ಕರ್ನಾಟಕ ವಾಸ್ ಪ್ರೊವೈಡಿಂಗ್ ಶಾಡೋ ಕ್ಯಾಶ್ ಸಪೋರ್ಟ್. ಯಾವ್ದಕ್ಕೆ? ಬಡ್ಡಿ ಕಟ್ಟೋದಕ್ಕೋಸ್ಕರ, ಕ್ಯಾಶ್ ಲಾಸ್ ರಿಯಂಬರ್ಸ್ಮೆಂಟ್ಗೋಸ್ಕರ ಕಟ್ತಾ ಇತ್ತು. ಮುಂದೆ ಹೇಳ್ತಾರೆ, ಗಿವನ್ ದ ಪ್ರೆಸೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇಟ್ ಗವರ್ಮೆಂಟ್ ಮೇ ನಾಟ್ ಕಂಟಿನ್ಯೂ ಟು ಪ್ರೊವೈಡ್ ದ ಶಾಡೋ ಕ್ಯಾಶ್ ಸಪೋರ್ಟ್.